ಈ ಮನೆ ಅನ್ನದ ಋಣ ನನ್ನ ಮೇಲಿದೆ. ಚಿಕ್ಕ ಯಜಮಾನರು ಯಾವ ತಪ್ಪನ್ನು ಮಾಡಿಲ್ಲ. ಈ ಮಾತನ್ನ ಯಾವ ದೇವ್ರ ಮೇಲೆ ಪ್ರಮಾಣ ಮಾಡ್ಬೇಕು ನಾವು ಹೇಳ್ತೀನಿ ನಾನು. ಹಾಗಾದ್ರೆ ನನ್ನ ಮಗ ಸೊಸೆ ಸತ್ಯದ ಹೇಗೆ? ಯಜಮಾನ್ರೆ, ಅವ್ರ ಸಾವನ್ನ ನಾನು ಕಣ್ಣಾರೆ ನೋಡಿಲ್ಲ. ಆದರೆ ಅವ್ರ ಬೆಟ್ಟದಿಂದ ಕೆಳಗೆ ಬೀಳೋ ಹೊತ್ತಿನಲ್ಲಿ ಸತ್ಯ ಅವ್ರು ನನ್ನ ಹತ್ರ ಬಂದಿದ್ದು ನಿಜ. ಇವ್ರು ನೀರು ತಗೊಂಡು ಹೋಗೋ ಅಷ್ಟರಲ್ಲಿ ಯಜಮಾನರು ಅಮ್ಮ ಅವರು ಇಬ್ಬರದು ಕಥೆ ಮುಗಿದೋಗಿತ್ತು. ಸತ್ಯ, ಇವ್ರು ಹೇಳ್ತಿರೋದು ನಿಜಾನ? ನಿನಗೂ ಈ ಕೊಲೆಗೂ ಯಾವ ಸಂಬಂಧನೂ ಇಲ್ವಾ? ಇಲ್ಲ ಅಪ್ಪಾಜಿ. ಯಾಕೋ ಮಗನೇ, ಇಷ್ಟು ವರ್ಷ ಆದ್ರೂ ನನ್ನ ಹತ್ರ ನಿಜ ಹೇಳಲಿಲ್ಲ. ಅನ್ಯಾಯವಾಗಿ ನಿನ್ನನ್ನು ಕೊಲೆಗಡ್ಕ ಅಂದ್ಬಿಟ್ಟು ಮಗ ಅನ್ನೋ ವ್ಯಾಮೋಹನೆ ಕಟ್ಟಾಕಿ ಅನ್ಯಾಯವಾಗಿ ನಿನ್ನ ಮೇಲೆ ದ್ವೇಷ ಸಾಧಿಸ್ತಾ ಬಂದಿಲ್ಲ. ಒಂದು ಸಾರಿ ಗಟ್ಟಿಯಾಗಿ ಅಪ್ಪಾಜಿ ನಾನು ಕೊಲೆ ಮಾಡಿಲ್ಲ ಅಂತ ಯಾಕೋ ನನ್ನ ಹತ್ರ ಹೇಳಲಿಲ್ಲ? ಅಪ್ಪಾಜಿ, ಸತ್ಯ ಹೇಳಕ್ ನನಗೆಲ್ಲ ಅವಕಾಶ ಕೊಟ್ರಿ ನೀವು. ನಾನು ನಿಮ್ಮ ಹತ್ರ ಬಂದಾಗೆಲ್ಲ ನೀವೇ ನನ್ನಿಂದ ದೂರ ಹೋಗ್ತಾ ಇದ್ರಿ. ನಿಜ ತಾತ, ಚಿಕ್ಕಪ್ಪ ಎಷ್ಟೋ ಸಲ ನಾನು ಕೊಲೆ ಮಾಡಿಲ್ಲ ಅಂತ ಹೇಳಕ್ ಪ್ರಯತ್ನ ಪಟ್ರು. ನೀವೇ ಅವ್ರ ಮಾತನ್ನ ಕೇಳಕ್ಕೆ ರೆಡಿ ಇರ್ಲಿಲ್ಲ. ನನ್ನ ಮನ್ಸಿಗೆ ಯಾವಾಗ್ಲೂ ಅನಿಸ್ತಿತ್ತು ತಾತ, ಚಿಕ್ಕಪ್ಪ ಯಾವತ್ತೂ ಇಂಥ ತಪ್ಪು ಮಾಡಿರಲ್ಲ ಅಂತ. ಅದು ಇವತ್ತು ಪ್ರೂವ್ ಆಯ್ತು. ನನ್ನ ಮನೆಗೆ ಆಧಾರವಾಗಿದ್ದ ದೊಡ್ಡ ಮಗ ಸೊಸೆನ ಕಳ್ಕೊಂಡು ಅನಾಥನಾಗ್ಬಿಟ್ಟಿದ್ದೆ. ಎರಡನೇ ಮಗನಿಗೆ ಕ್ರಿಕೆಟ್ ಹುಚ್ಚು, ಈ ಮೂರನೇವನಿಗೆ ಕ್ಯಾಮ್ರಾ ಹುಚ್ಚು. ನನ್ನ ಕುಟುಂಬನ ನಡೆಸ್ಕೊಂಡು ಹೋಗೋ ವಾರಸದಾರ್ಕೆನ ಸಾಯಿಸ್ಬಿಟ್ಟ ಇವನು ಅಂತ ಅಂದ್ಕೊಂಡೆ.